ಇನ್ನೇನೆಲ್ಲ ಮಕ್ಳಿಗೂ ದಸರಾ ಲೀವ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಸೊ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತಂದರೆ ಈ ಒಂದಿನ ಡೇ ಔಟಿಂಗ್ ಕರ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ದ. ಸೊ ನೋಡ್ತಾ ಇದ್ರೆ ಇಲ್ಲಿ ಡಿಫ್ರೆಂಟ್ ಆಫ್ ಗೇಮ್ಸು ಮತ್ತು ನಿಮ್ಗೆ ಯಾವ ಥರ ಬೇಕೋ ಅದೆಲ್ಲ ಇಲ್ಲಿ ಸಿಗುತ್ತೆ. ತುಂಬ ಎಂಜಾಯ್ ಮಾಡ್ತಾರೆ. ಹಾಗೆ ಇದೆಲ್ಲಿದೆ, ಯಾವ ಏಜ್ ಮಕ್ಕಳು ಇಲ್ಲಿ ಆಡಬಹುದು ಮತ್ತು ಇದ್ರ ಪ್ರೈಸ್ ಎಷ್ಟು, ಇದ್ರ ಬಗ್ಗೆ ಡೀಟೇಲಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದೇ ರೀತಿಯಾಗಿ ಇಲ್ಲಿ ಆಫರ್ಸ್ ಇರುತ್ತೆ. ಸೊ ಅದು ಯಾವಾಗ ಆಫರ್ ಕೊಡ್ತಾರೆ ಅದ್ರ ಬಗ್ಗೆನೂ ಹಾಗೆ ತಿಳ್ಕೊಳ್ಳೋಣ ಬನ್ನಿ. ಈಗ ಯಾವ ರೀತಿಯಾಗಿ ಮಗು ಎಂಜಾಯ್ ಮಾಡ್ತು ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಮತ್ತೆ ನನ್ನ ಮಗ ಹಿಮಾಕ್ಷು ಇದ್ದಾನೆ ನೋಡಿ, ಮುದ್ದು ಮಗ. ಈಗ ನಾವು ಹೋಗ್ತಾ ಇದೀವಿ ಗ್ಲೋಬಲ್ ಮಾಲ್ಗೆ. ಕಿಡ್ಸ್ದು ಪ್ಲೇ ಏರಿಯಾ ಇದೆ. ಸೊ ಆಟ ಆಡ್ಸೋಣ, ಇವನ್ಗೆ ಇವತ್ತು ಸಂಡೇ ಆಗಿರೋದ್ರಿಂದ ಅವ್ನು ಕರ್ಕೊಂಡೋಗಿ ಆಟ ಆಡ್ಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಚಿನಿ ಹೋಗೋಣ? ಏನಿದೆ ಅಲ್ಲಿ? ಎಲ್ಲಿ ಹೋಗ್ತಾ ಇದೀವಿ? ರಂಬಲ್ ಟಂಬಲ್ ಅನ್ನೋ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದು ಹೇಗಿದೆ ಏನು ನನಗೂ ಗೊತ್ತಿಲ್ಲ. ಸೊ ಅಲ್ಲೋಗಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇವನು ಯಾವ ರೀತಿ ಖುಷಿ ಪಡ್ತಾನೆ ಮತ್ತೆ ಆಟ ಆಡ್ತಾನೆ, ಎಂಜಾಯ್ ಮಾಡ್ತಾನೆ ನೋಡೋಣ ಬನ್ನಿ. ಬೆಳಗ್ಗೆ ಮನೆಯಲ್ಲೇ ಟಿಫನ್ ಮಾಡಿಕೊಂಡು ನಾವು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದು ಸಡನ್ನಾಗಿ ಪ್ಲ್ಯಾನ್ ಆಗಿದೆ ಆ್ಯಕ್ಚುಲಿ. ಸೊ ಅವ್ನ ಮನೇಲಿ ಏನಾದರೂ ಗೇಮ್ ಆಡಿಸ್ಬೇಕು ಅನಿಸ್ತು. ಸೊ ಅದಕ್ಕೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ನೋಡ್ತಾ ಇದ್ದರೆ ಇಲ್ಲೇ ಗ್ಲೋಬಲ್ ಮಾಲ್ ಸಿಕ್ತು ನಮಗೆ. ಒಳಗಡೆ ಹೋಗಿ ಪಾರ್ಕಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಹೋಗ್ತಾ ಇದ್ದೀವಿ. ಇನ್ನೇನು ಶಾಪಿಂಗ್ ಏನು ಮಾಡೋಕ್ಕೆ ಹೋಗಲಿಲ್ಲ ನಾವು. ಸೊ ಅಲ್ಲಿ ಹೋಗ್ತಾನೆ ಒಂದು ಡ್ಯಾನ್ಸ್ ಆಡ್ತಾಯಿದ್ರು ಈ ರೀತಿಯಾಗಿ ಸ್ಟೂಡೆಂಟ್ಸ್. ನನ್ನ ಮಗ ಆಡ್ತೀಯಾ ಅಂದರೆ ಹ್ಞೂ ಅಂತ ಹೇಳ್ತಾ ಇದ್ದ. ಸೊ ನೋಡಿ ಇಲ್ಲಿ ರಂಬಲ್ ಟಂಬಲ್. ಈ ರೀತಿಯಾಗಿ ಕಾಲೇಜ್ ಮಕ್ಕಳು ಇಲ್ಲಿ ಆಟ ಆಡ್ತಾಯಿದ್ರು. ಸೊ ಇಲ್ಲಿ ಗೇಮ್ಗೆ ಒಂದು ಪ್ಲೇಸ್ ಮಾಡಿದ್ದಾರೆ. ಇಲ್ಲಿ ಕಿಡ್ಸ್ ಮಾತ್ರ ಇರುತ್ತೆ. ಸೊ ಅದ್ರ ಮೇಲೆ ದೊಡ್ಡದು ಇರುತ್ತೆ. ಸೊ ನನ್ನ ಮಗ ಅಂತೂ ಖುಷಿಗೆ ಓಡೋಗ್ತಾ ಇದ್ದಾನೆ. ಅವನು ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಥರದ್ದಕ್ಕೆ ನಾವು ಕರ್ಕೊಂಬಂದಿರೋದು. ನನ್ನ ಮಗ ಅಂತೂ ಫುಲ್ ಖುಷಿಯಿಂದ ಒಳಗಡೆ ಹೋಗ್ತಾ ಇದ್ದಾನೆ. ಆ ಕಾರ್ ನೋಡಿದ ತಕ್ಷಣ ಅವನಿಗಂತೂ ತುಂಬ ಖುಷಿ ಆಗೋಯಿತು. ಸೊ ಹಾಗೆ ಒಳಗಡೆ ಏನೇನಿದೆ ನೋಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದಾನೆ. ಅದಕ್ಕಿಂತ ಮುಂಚೆ ನಾವು ರೀಚಾರ್ಜ್ ಮಾಡಿಸೋಣ, ಎಷ್ಟು ಏನು ಯಾವ ಥರ ಇದೆ, ಆಫರ್ ಯಾವ ಥರ ಇದೆ ನೋಡೋಣ ಅಂತ. ಸೊ ನೋಡ್ತಾ ಇದ್ರಲ್ಲಿ 2000 ರೂಪಾಯಿಂದ ನಾವು ರೀಚಾರ್ಜ್ ಮಾಡಿಸ್ಬೋದು. 600 ರೂಪಾಯಿಂದ ಇದೆ ಆ್ಯಕ್ಚುಲಿ. ಸೊ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ರೀಚಾರ್ಜ್ ಮಾಡಿಸ್ಕೊಬೋದು. ಹಾಗೆ ಇಲ್ಲಿ ಒಂದು ಇದನ್ನು ಸ್ಪಿನ್ ಮಾಡಿ ಅಂತ ಕೊಟ್ಟರು. ಸೊ ಸ್ಪಿನ್ ಮಾಡಿದ್ದಕ್ಕೆ ನನಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಬಂತು. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಬಂತು. ಹಾಗೆ ಇದಕ್ಕೆ ನಮಗೆ ಏನು ದುಡ್ಡು ಕೊಟ್ಟಿರಲ್ಲ ಅದನ್ನು ಇದರಲ್ಲಿ ಹಾಕ್ಕೊಡ್ತಾರೆ. ನಾವು ಬೇಕಾದಾಗ ಇಲ್ಲಿ ಸ್ವೈಪ್ ಮಾಡಿ ನಾವು ಆ ಗೇಮ್ನ ಆಟ ಆಡಬಹುದು. ಸೊ ಆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಬಂತಲ್ಲ, ಅದರಲ್ಲಿ ನನಗೆ 3 ಸತಿ ಚಾನ್ಸ್ ಕೊಟ್ಟರು. ಆ 3 ಸತಿಯಲ್ಲಿ 2 ಸತಿ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಬಂತು. ನೆಕ್ಸ್ಟು ಮುಂದೆ ಏನು ಆಡ್ತಾನಲ್ವ ಕಾರು, ಆ ಕಾರ್ 2 ಕಾರು ಫ್ರೀಯಾಗಿ ಆಡಬಹುದು ಅಂತ ಬಂತು ಗೇಮ್ನ. ಸೊ ಸರಿ ಆಯಿತು ಅಂತ ಅಂದ್ಬಿಟ್ಟು ಈ ಗೇಮ್ನ ಆಡಿಸ್ತಾ ಇದ್ದೀವಿ. ಫಸ್ಟ್ ಬಂದಿದ ತಕ್ಷಣ ಅವನು ಈ ಗೇಮಿಗೆ ಬಂದ. ಆ್ಯಕ್ಚುಲಿ ಅವನು ಯಾವತ್ತೂ ಆಡಿಲ್ಲ, ಇದೆ ಫಸ್ಟ್ ಆಡ್ತಾ ಇರೋದು. ಸೊ ಅವರಪ್ಪ ತೋರಿಸ್ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ಆಡಬೇಕು ಅಂತ. ಈ ರೀತಿಯಾಗಿ ಬುಲೆಟ್ ಹೊಡಿಯೋದು ಅಂತ ಈ ರೀತಿಯಾಗಿ ಹೊಡ್ಕೊಂಡಿದ್ದ. ನೋಡಿ ನಾನು ಹೇಳಿದ್ನಲ್ಲ ಫ್ರೀ ಅಂತ ಅಂದ್ಬಿಟ್ಟು ಈ 2 ಕಾರು ಫ್ರೀಯಾಗಿ ಗೇಮ್ ನಾವು ಆಡ್ಬೋದು. ಸೊ 1 ಟೈಮ್ ಆಡಬಹುದು. ಫಾಸ್ಟಾಗಿ ಇದೆಲ್ಲ ಕಲೆಕ್ಟ್ ಮಾಡ್ಕೊತೀನಿ. ಇದೆಲ್ಲ ಬರುತ್ತಲ್ಲ ಅದೆಲ್ಲ ಈ ಕಾರ್ನ ತುಂಬ ಇಷ್ಟಪಟ್ಟು ಮತ್ತೆ ಎರಡು ಸತಿ ಆಡ್ದ ನನ್ನ ಮಗ. ಮತ್ತೆ ಒಂದು ಸತಿ ಫ್ರೀಯಾಗಿ ಬಂದಿದ್ದು, ಒಂದೊಂದು ಸತಿ ಮತ್ತೆ ಇನ್ನೊಂದು ಸತಿ ದುಡ್ಡು ಕೊಟ್ಟು ಬೇರೆ ಆಡ್ದ. ಅವನಿಗಂತೂ ತುಂಬ ಖುಷಿ ಆಗೋಯಿತು. ಯಾವಾಗಲೂ ಅಪ್ಪ ಅಮ್ಮ ಕಾರ್ ಓಡಿಸೋದು ನೋಡ್ತಾ ಇರ್ತಾನೆ. ಈಗ ಅವನೇ ಓಡಿಸ್ಕೊಂಡು ಹೋಗೋದು ಮತ್ತು ಈ ರೀತಿಯಾಗಿ ಡ್ಯಾಶ್ ಇಡೋದೆಲ್ಲ ಖುಷಿಯಾಗಿ ಆಡ್ದ. ಆ್ಯಕ್ಚುಲಿ ಫಸ್ಟ್ ಎಕ್ಸ್ಪೀರಿಯೆನ್ಸು, ತುಂಬ ಖುಷಿಯಿಂದ ಆಡ್ದ. ಸೊ ನಮಗೂ ಖುಷಿ ಆಯಿತು, ಕರ್ಕೊಂಡೋಗಿದ್ದಕ್ಕೂ ಖುಷಿಯಾಗಿ ಆಡೋದ್ನಲ್ಲಪ್ಪ ಅಂತಂದ್ಬಿಟ್ಟು ನಮಗೂ ಖುಷಿ ಆಯಿತು.
ಸೊ ನೋಡಿ ಕಾರ್ ಈ ರೀತಿಯಾಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಕಲರ್ಫುಲ್ಲಾಗಿ. ಸೊ ಮಕ್ಕಳಿಗೆ ಅದೇ ಅಲ್ವಾ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡಿರ್ತಾರೆ. ಅದಾದಮೇಲೆ ಇಲ್ಲಿ ಕಾರ್ ಮುಗಿಸ್ಕೊಂಡು ಇವರು ಏನಾದ್ರು ತೊಗೊಳ್ಳೋಣ ಅಂತ ಹೋದರು. ಇವ್ನಿಗೆ ಆಡೋಕ್ಕೆ ಬರಲ್ಲ, ಸೊ ನಾನೇ ಆಡ್ತೀನಿ ನೋಡು ಒಂದು ತೊಗೊತೀನಿ ಅಂತ ಅಂದ್ಬಿಟ್ಟು ತೊಗೊಂಡ್ರು. ಸೊ ಅದು ತೊಗೊಂಡಿದ್ದು ರೆಡ್ ಕಲರ್ ತೊಗೊಂಡು ನಿನಗೋಸ್ಕರ ನಿನಗೆ ತೋರ್ಸು, ಇಲ್ಲಿ ತೋರ್ಸು, ಇಲ್ಲಿ ತೋರ್ಸು, ನೀಟಾಗಿ ಫೇಸ್ ತೋರ್ಸೋದು. ಹ್ಯಾಪಿ ಕಿತ್ತೋಗಿದೆ, ಬೇರೆ ಕುಡಿ ನೋಡ್ಕೊಂಡು ಮಾಡಿ. ನೋಡ್ಕೊಂಡು ಲೇಟ್ ಆದ್ರೂ ಪರವಾಗಿಲ್ಲ, ಟೈಮ್ ತಗೊಳ್ಳಿ. ಟೈಮ್ 20 ಸೆಕೆಂಡ್ಸ್ ಆಯ್ತು. ಈ ಗೇಮ್ ಅಂತೂ ತುಂಬ ಸತಿ ಆಡಿದ್ರೆ, ನಾನೊಂದು 5 ಸತಿ ಆಡಿದ್ದೀನಿ, ಅವರೊಂದು 5 ಸತಿ ಆಡಿದ್ದಾರೆ. ಸೊ ಕಾನ್ಸಂಟ್ರೇಷನ್ ಮಾಡಿ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಒಂದು ತೊಗೊಂಡ್ವಿ. ಸೊ ಆ ಕ್ಲಿಪ್ಪೆಲ್ಲ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಹಾಕೋಕ್ಕೆ ಹೋಗಿಲ್ಲ. ಸೊ ಅದಾದಮೇಲೆ ಎಲ್ಲ ಚಿಕ್ಕ ಮಕ್ಕಳದು ಪ್ಲೇ ಏರಿಯಾಗೆ ಬಂದ್ವಿ. ಸೊ ಈ ರೀತಿಯಾಗಿ ಇನ್ನೂ ದೊಡ್ಡವ್ರದ್ದು ಇದೆ ಆ್ಯಕ್ಚುಲಿ. ಇಲ್ಲಿ ಒಂದು 5 ಇಯರ್ಸ್ ಒಳಗಡೆ ಮಕ್ಕಳಿಗೆ ಆಟ ಆಡೋಂತಹ ಪ್ಲೇಸು. ಇನ್ನು ದೊಡ್ಡವ್ರದ್ದು ಬೇಕಾದ್ರೆ ಹೋಗ್ಬೋದು. ಇವನು ನನ್ನ ಮಗ ಇಲ್ಲ ಬೇಡ ಅದು ಬೇಡ ನಾನು ಇಲ್ಲೇ ಆಡ್ತೀನಿ ಅಂದಿದ್ದಕ್ಕೆ ಸೊ ನಾವಿಲ್ಲಿ ಕರ್ಕೊಂಬಂದ್ವಿ. ಚಿಕ್ಕ ಮಕ್ಳಿಗೆ ಏನು ಬೀಳ್ತಾರೆ ಅಥವಾ ಗಾಯ ಆಗುತ್ತೆ, ನೋವಾಗುತ್ತೆ ಆ ಥರ ಏನೂ ಇಲ್ಲ, ಆರಾಮಾಗಿ ಆಡಬಹುದು. ಸೊ ವೀಲ್ಸ್ ಅಂತ ಬಸ್ ಗೋ ರೌಂಡ್ ಆ್ಯಂಡ್ ರೌಂಡ್ ಅದು ಇದೆ. ಸೊ ಅವನು ಫಸ್ಟ್ ಅಬ್ಸರ್ವ್ ಮಾಡಿರಲಿಲ್ಲ. ಸೊ ಇದೆಲ್ಲ ಆಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಇದೆಲ್ಲ ಹತ್ಕೊಂಡು ಆಡ್ತಾ ಇದ್ದ ಖುಷಿಯಾಗಿ. ನಾವೇನು ಅಲ್ಲೇ ಇರಬೇಕು ಅಂತಲೂ ಇಲ್ಲ, ಏನು ಬೀಳೋದು ಇಲ್ಲ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ಮತ್ತು ಒಳ್ಳೊಳ್ಳೆ ಮೆಟೀರಿಯಲಿಂದ ಮಾಡಿದ್ದಾರೆ. ಮಕ್ಕಳಿಗೇನೂ ಎಫೆಕ್ಟು ಮತ್ತು ಏನೂ ಆಗಲ್ಲ, ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಸೊ ಈ ಪಝಲ್ ಜೋಡಿಸ್ತೀನಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದ. ಸರಿ ನಿಂಗೆ ಯಾವ್ದು ಇಷ್ಟ ಬರುತ್ತೆ, ಯಾವ ಥರ ಬೇಕೋ ಆ ಥರ ಆಟ ಆಡೋ ಅಂತ ನಾವು ಬಿಟ್ಬಿಟ್ಟಿದ್ವಿ ಅವನ್ನ. ಯಾವಾಗಲೂ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂತ ರೆಸ್ಟ್ರಿಕ್ಷನ್ಸ್ ಮಾಡೋದೇ ಇರುತ್ತೆ. ಸೊ ಈಗ ನಮ್ಮ ಮಕ್ಕಳನ್ನ ಫ್ರೀಯಾಗಿ ಈ ಥರ ಜಾಗದಲ್ಲಿ ಸೇಫಾಗಿ ಇಡ್ತಾರೆ ಅಂತಂದಾಗ ಬಿಟ್ಟಾಗ ಅವ್ರಿಗೂ ಖುಷಿಯಾಗುತ್ತೆ, ನಮಗೂ ಒಂದು ಸ್ವಲ್ಪ ತೃಪ್ತಿಯಾಗಿರ್ತೀವಿ. ಸೊ ಇಲ್ಲಿ ಮೇಲತ್ತಕ್ಕೆ ಫಸ್ಟ್ ಭಯ ಪಡ್ತಾಯಿದ್ದೆ, ಏನಿದೆಯೋ ಅಂತ. ಸೊ ಆಮೇಲೆ ಒಂದು ಸತಿ ಹೋಗಿ ಬಂದಾದಮೇಲೆ ಮತ್ತೆ ಹತ್ತಿ ಇಳಿತಾ ಇದ್ದ. ಇಲ್ಲೂ ಅಷ್ಟು ಅಡ್ಜಸ್ಟ್ ಆದಮೇಲೆ ತುಂಬ ಚೆನ್ನಾಗಿ ಒಂದು 4-5 ಸತಿ ಹತ್ತೋದು ಇಳಿಯೋದು ಹೋಗೋದು ಮಾಡ್ತಾಯಿದ್ದ. ತುಂಬ ಜನ ಮಕ್ಕಳು ಏನೂ ಇರಲಿಲ್ಲ, ಸ್ವಲ್ಪ ಜನ ಇದ್ದರು. ಸೊ ಎಲ್ಲ ಆ್ಯಕ್ಚುಲಿ ದೊಡ್ಡವ್ರದ್ದು ಪ್ಲೇ ಏರಿಯಾ ಇದೆಯಲ್ಲ ಅಲ್ಲಿ ಸೇರ್ಕೊಂಬಿಟ್ಟಿರ್ತಾರೆ ತುಂಬ ಜನ. ಸೊ ಇಲ್ಲಿ ಮಕ್ಕಳು ಕಡಿಮೆ ಜನ ಇದ್ದರು. ಸೊ ಅವನಿಗೂ ಆಟ ಆಡೋಕ್ಕೆ ಚೆನ್ನಾಗಿ ಟೈಮ್ ಸಿಕ್ತು. ನೋಡಿ ನುಕ್ಕೊಂಡು ಈ ರೀತಿಯಾಗಿ ಆಟ ಆಡ್ತಾ ಇದ್ದಾನೆ. ಇದಕ್ಕೆ ಅರ್ಧ ಬಂದ್ಬಿಟ್ಟು ಮತ್ತೆ ಹೋಗ್ತಾ ಇದ್ದಾನೆ ವಾಪಸ್ಸು. ಬಾರೋ ಅಂದರೆ ಬಂದಿಲ್ಲ ನೋಡಿ, ಹೋಗ್ತಾ ಇದ್ದಾನೆ ಮತ್ತೆ ವಾಪಸ್ಸು. ಆಮೇಲೆ ಆ ಕಡೆಯಿಂದ ಹೋದ. ಸೊ ಈ ಕಡೆಯಿಂದ ಬರಬೇಕು ಅಂತ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಅವನಿಗೆ. ಆಮೇಲೆ ನೆಕ್ಸ್ಟ್ ಟೈಮ್ ಆ ಥರ ಮಾಡ್ದ. ಸೊ ನೋಡಿ ಇಲ್ಲಿ ಮನೆ ಕಟ್ಟೋದು ಕುತ್ಕೊಂಡು ಮನೆ ಕಟ್ಟಬಹುದು ಈ ರೀತಿಯಾಗಿ. ಸೊ ಒಂದೊಂದೇ ಇಟ್ಟು ಕಟ್ತಾ ಇದ್ದಾನೆ. ಸೊ ಪಾಪ ಅವ್ನು ಕಟ್ತಾ ಇದ್ದ, ಒಂದೊಂದೇ ಬಿದ್ದು ಹೋಗ್ತಾ ಇದೆ ಅಂದರೆ ಪರವಾಗಿಲ್ಲ ಕಟ್ಟು ಚಿನ್ನಿ ಅಂತ ಹೇಳ್ತಾ ಇದ್ದೆ. ಸೊ ಅದಾದಮೇಲೆ ಇಲ್ಲಿ ಜಂಪ್ ಮಾಡಿಕೊಂಡು ಜಾರಬಂಡಿ ಆಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಗೊಂಬೆ ಏನು ರೆಡ್ ಕಲರ್ ಬಂದಿತ್ತಲ್ಲ ಅದನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಸೊ ಇದು ಪಿಂಕ್ ಕಲರು ಇದು ಕೊಟ್ಟರು, ಚೆನ್ನಾಗಿದೆ. ಅದಾದಮೇಲೆ ಇಲ್ಲೇ ಪಕ್ಕದಲ್ಲೇ ಈ ಥರ ಬೋರ್ಡ್ ಹಾಕ್ತಿದ್ರು. ಸೊ ಆ್ಯಪಲ್ಲು ಮತ್ತು ಆ್ಯಪಲ್ ಟೊಮೆಟೊ ಮತ್ತು ಆರೆಂಜು ಜೋಡಿಸೋದು ಅಂತ. ಸೊ ಇಲ್ಲಿ 1 2 3 ಅಂತ ಹಾಕಿರ್ತಾರೆ, ಅದನ್ನು ಕರ್ಕೊಂಡೋಗಿ ಆ ಪ್ಲೇಸಸ್ಗೆ ಇಡಬೇಕು. ಅದೇ ಥರ ಇದು ಟ್ರೀ ಇದೆಯಲ್ಲ, ಇಲ್ಲಿ ಟೊಮೆಟೊ ಮತ್ತು ಲೆಮನ್ ಇದೆ, ಅದು ಲೆಮನ್ಗೆ ಟೊಮೆಟೊಗೆ ಟ್ರೀಯಲ್ಲಿ ಇಡಬೇಕು. ಇದನ್ನು ಅಷ್ಟೇ ಸ್ವಲ್ಪ ಹೊತ್ತು ಆಡ್ದವನು. ಸೊ ಫಸ್ಟ್ ಕ್ಯೂರಿಯಾಸಿಟಿ ಇರುತ್ತಲ್ಲ ಮಕ್ಕಳಿಗೆ ಯಾವ ರೀತಿ ಆಡೋದು ಏನು ಅಂತ. ಸೊ ನಾವು ಒಂದೇ ಹೇಳ್ಕೊಟ್ಮೇಲೆ ಅವನು ಕುತ್ಕೊಂಡು ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ಯಾವ ರೀತಿ ಆಡಬಹುದು, ಯಾವ ರೀತಿ ಆಡಬಹುದು ಈ ರೀತಿನ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಜೋಡಿಸ್ತಾ ಇಲ್ಲ. ಫುಡ್ ಆರೆಂಜ್ ಟೊಮೆಟೊ ಫ್ಲಾಗ್
ಸರಿನಾ? ಎಲ್ಲ ನೋಡ್ಕೊ, ಮಾಡಬೇಕು ಸರಿನಾ? ಮ್ಯಾಚ್ ಮಾಡ್ಬೇಕೀಗ. ಗರ್ಲ್ ಗರ್ಲ್, ಬಾಯ್ ಬಾಯ್, ಸನ್ ಸನ್, ಫುಡ್ ಫುಡ್, ಹಾರ್ಸ್ ಹಾರ್ಸ್, ಸರ್ಕಲ್ ಸರ್ಕಲ್, ಟ್ರೀ ಟ್ರೀ. ತೋರಿಸ್ತೀಯ ಈಗ ಎಲ್ಲ? ಟೊಮೆಟೊ ಇಲ್ಲಿದೆ, ಈಗ ಇದನ್ನ ಕ್ಲೋಸ್ ಮಾಡ್ತೀನಿ ಸರಿನಾ? ಟ್ರೀ ಎಲ್ಲಿದೆ? ಇಲ್ಲಿ ಹುಡುಕ್ಬಾರ್ದು, ಹೇಳು ರ್ಯಾಂಡಮ್ ಆಗಿ ಎಲ್ಲಿದೆ ಹೇಳು. ಟ್ರೀ ಎಲ್ಲಿ ತಾಗ್ಲೇ ಅಬ್ಸರ್ವ್ ಮಾಡ್ದಲ್ಲ, ಓಪನ್ ಮಾಡು. ತಿರುಗ್ಸು. ಟ್ರೀ ಅದಲ್ಲ, ಟ್ರೀ ಎಲ್ಲಿದೆ ನೋಡು. ರಾಂಗ್. ಯೇ ರೈಟ್. ಫ್ಲಾಗ್ ಎಲ್ಲಿತ್ತು? ಫ್ಲಾಗ್ ಎಲ್ಲಿತ್ತು? ಅದಲ್ಲ, ಅದು ಅಲ್ಲ, ಅದು ಅಲ್ಲ, ಅದು ಅಲ್ಲ, ಅದು ಅಲ್ಲ. ಕ್ಲೌಡ್ ಎಲ್ಲಿತ್ತು? ಕ್ಲೌಡ್ ಏನ್ ನೋಡ್ದಲ್ಲ ಆಗ್ಲೇ ಕ್ಲೌಡ್. ಮ್ಯಾಕ್ಸ್ ಅವನೇ ತೆಗಿ. ಅದಲ್ಲ. ವೆರಿ ಗುಡ್. ಗರ್ಲ್ ಎಲ್ಲಿದ್ದಾರೆ? ಗರ್ಲ್ ಆಗ್ಲೇ ನೋಡ್ದಲ್ಲ. ಕರೆಕ್ಟ್ ಆಗಿದೆ. ವೆರಿ ಗುಡ್. ವೆರಿ ಫುಡ್ ಗುಡ್. ಎಲ್ಲಿತ್ತು? ವೆರಿ ಗುಡ್. ತಿರು. ವೆರಿ ಗುಡ್. ಫಿಶ್ ಎಲ್ಲಿದೆ? ಗೊತ್ತಿಲ್ಲ. ನೋಡು 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 ಒಂದ್ಸತಿ ಟೇಲ್ಸ್ ನೋಡು. ನೋಡಿ, ಹಿಂಗೆ ತಿನ್ಸಿದ್ರೆ ಗೊತ್ತಾಗುತ್ತೆ. ಸಣ್ಣ ಇದು ಫಿಶ್ ಅಲ್ಲ, ಅದು ನೋಡಿ ಇದು ಫಿಶ್. ಇವನಿಗೆ ತೋರಿಸಿದೆ ಫಿಶ್. ನೆಕ್ಸ್ಟ್ ಆರ್ಸ್ ಎಲ್ಲಿದೆ? ತಿರುಗಿಸು. ವೆರಿ ಗುಡ್. ಆರೆಂಜ್ ಎಲ್ಲಿದೆ? ಆಹಾ. ತಿರುಗಿಸು. ಅದು ಸಣ್ಣ ಅದಲ್ಲ, ಕ್ಲೋಸ್ ಮಾಡೋದು. ಆರೆಂಜ್ ಎಲ್ಲಿದೆ? ತಿರುಗಿಸು. ವೆರಿ ಗುಡ್. ನೆಕ್ಸ್ಟು ಇದೆ ಸಣ್ಣ ಎಲ್ಲಿದೆ ನೋಡು. ಸಣ್ಣ ಬಾಯ್ ಎಲ್ಲಿದ್ದಾನೆ? ತಿರುಗಿಸ್. ವೆರಿ ಗುಡ್. ನೆಕ್ಸ್ಟ್ ಇದೆಲ್ಲಿದೆ? ಸರ್ಕಲ್. ತಿರುಗಿಸ್. ಈ ರೀತಿಯಾಗಿ ನಮ್ಮ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗುವಂತಹ ಗೇಮ್ನ ಇಲ್ಲಿ ಹೇಳ್ಕೊಡ್ಬಹುದು. ಸೊ ತುಂಬ ಚೆನ್ನಾಗಿದೆ, ಅದಂತೂ ಖುಷಿಯಿಂದ ಆಡ್ದ. ಸೊ ಅದಾದಮೇಲೆ ಕೆಳಗಡೆನೂ ಬರ್ಬೋದು ಅಂತ ಗೊತ್ತಾಗಿ ಕೆಳಗಡೆ ಎಲ್ಲ ಹೋಗ್ತಾಯಿದ್ದ. ಅದೇ ರೀತಿಯಾಗಿ ಇಲ್ಲಿ ಕ್ಲಿನಿಕ್ ಥರ ಸೆಟಪ್ಪು ಮತ್ತು ಕಿಚನ್ ಸೆಟಪ್ಪು, ಸೊ ಮೇಕಪ್ ಅಂದರೆ ಇದು ಬ್ಯೂಟಿ ಪಾರ್ಲರು, ಸೊ ಆ ರೀತಿಯಾಗಿ ಸೆಟಪ್ಸ್ ಎಲ್ಲ ತುಂಬ ಇದೆ. ಸೊ ಅದನ್ನು ಒಂದೊಂದೇ ಯಾವ ರೀತಿ ಏನು ಅಂತ ನೋಡಿಕೊಂಡು ಆಟಾಡ್ಕೊಂಡು ಬರ್ತಾಯಿದ್ದ. ಡಾಕ್ಟ್ರಾಗಿ ನಮಗೆಲ್ಲ ಸ್ವಲ್ಪ ಚೆಕ್ ಮಾಡ್ತಾಯಿದ್ದ. ಆ ಗೊಂಬೆನಂತೂ ಎಲ್ಲೂ ಬಿಡ್ದಿರ ಇಟ್ಕೊಂಡ್ಬಿಟ್ಟಿದ್ದಾನೆ. ಸೊ ಕೈಯಲ್ಲೇ ಇಟ್ಕೊಂಡಿದ್ದಾನೆ ನೋಡಿ. ಸೊ ಮತ್ತೆ ಈ ಕಡೆಯಿಂದನೂ ಹೋಗ್ಬೋದು ಅಂದ್ಬಿಟ್ಟು ಇದ್ರ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಸ್ವಲ್ಪ ಇದು ಬಂತು ಅವನಿಗೆ, ಖುಷಿ ಬಂತು. ಹಾಯ್ ಹಾಯ್ ಅಂತ ಅಂದ್ಕೊಂಡು ಆಟ ಆಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಇಲ್ಲೂ ಅಷ್ಟೇ ಗೇಮ್ ತುಂಬ ಖುಷಿಯಿಂದ ತುಂಬ ಇಷ್ಟಪಟ್ಟು ಆಟ ಆಡ್ದ. ಆ್ಯಕ್ಚುಲಿ ನೀವು 600 ರೂಪಾಯಿಂದ ತೊಗೊಬೋದು. ಸೊ ಅಲ್ಲಿ ಆಫರ್ಸ್ ಅಂತ ಇರುತ್ತೆ. ಸೊ ಆ ಥರ ಆಫರ್ಸಲ್ಲಿ ನಿಮಗೆ ಯಾವ್ದು ಬೇಕೋ ತೊಗೊಬೋದು. ಅದರಲ್ಲಿ ಇನ್ನೂ 40 ರೂಪಾಯಿ ಆ ಥರ ಎಕ್ಸ್ಟ್ರಾ ಬರುತ್ತೆ. ಅದೇ ರೀತಿಯಾಗಿ ನೀವು ಏನಾರ ಬರ್ಡೇ ಪಾರ್ಟಿ ಮಾಡಬೇಕು ಆ ಥರ ಎಲ್ಲ ಅಂತಂದ್ರೂ ಮಾಡಬಹುದು. ಇದು ಕಿಡ್ಸ್ ಪ್ಲೇ ಏರಿಯಾ ಮಾತ್ರ ಫ್ರೀ ಇರುತ್ತಂತೆ. ಸೊ ಊಟಕ್ಕೆಲ್ಲ ನಾವೇ ದುಡ್ಡು ಖರ್ಚು ಮಾಡಬೇಕು. ಮತ್ತು ಊಟಕ್ಕೆ ಮತ್ತು ಡೆಕೋರೇಷನ್ ಏನಾರ ಮಾಡ್ತೀವಿ ಅಂತಂದರೆ ಅದಕ್ಕೆ ಬೇರೆ ಕಾಸ್ಟ್ ಆಗುತ್ತೆ. ಸೊ ಪ್ಲೇ ಏರಿಯಾ ಮಾತ್ರ ಇಷ್ಟು ಜನಕ್ಕೆ ಇಷ್ಟು ಅಂತ ಫ್ರೀ ಇರುತ್ತೆ. ಸೊ ಆಮೇಲೆ ಬಸ್ ನೋಡಿದವನು ವೀಲ್ಸ್ ಅಂತ ಬಸ್ಗೂ ಅಂತ ಅದರಲ್ಲಿ ಆಡ್ತಾ ಇರುತ್ತೆ. ಸೊ ಇದನ್ನು ಹಿಂಗೆ ಸ್ಟೇರಿಂಗ್ ತಿರುಗ್ತಾ ಇದ್ದರೆ ಅದು ಮೂನೂ ಆಗುತ್ತೆ ನಮಗೆ. ಸೊ ಅದನ್ನು ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದ ಕೂತ್ಕೊಂಡು. ಮೂವ್ ಹಾಕ್ಕೊಂಡು ಹಾಡು ಹೇಳ್ತಾ ಬರ್ತಾ ಇರುತ್ತದು. ಸೊ ಖುಷಿ ಆಗೋಯ್ತು ಅವನಿಗೆ, ಇದರಲ್ಲಿ ಈ ರೀತಿಯಾಗಿ ಆಡಬಹುದಲ್ಲ ಅಂತ. ಸೊ ಆಮೇಲೆ ಹಿಂದೆ ಸೀಟಲ್ಲಿ ಕುತ್ಕೊಳೋದು, ಬಗ್ ನೋಡೋದು, ಏನೇನೋ ತರಲೆಗಳು ಮಾಡ್ತಾಯಿದ್ದ. ಆ ಕಡೆ ಹೋಗೋದು ಈ ಕಡೆ ಹೋಗೋದು, ಅದೆಷ್ಟು ಮೂವ್ ಆಗ್ತಾಯಿದ್ದು. ಸ್ಟೇರಿಂಗ್ ತಿರುಗಿಬಿಟ್ರೆ ಮೂವ್ ಆಗ್ತಾ ಇರುತ್ತೆ.
ಸೊ ಹಿಂದೆ ಕೂತ್ಕೊಂಡು ಆಟ ಆಡೋದು ಅವನು, ಆ ಥರ ಮಾಡ್ತಾಯಿದ್ದ. ಸೊ ಇಷ್ಟೇ ಅಲ್ವಾ ಬೇಕಾಗಿರೋದು, ನಮ್ಮ ಮಕ್ಕಳು ಖುಷಿಯಾಗಿರೋ ನಮಗೂ ಖುಷಿ ಅಲ್ವಾ. ಯಾವಾಗಲೂ ಮನೇಲಿ ಹಾಕ್ಕೊಂಡಿರ್ತೀವಿ. ಈಗಂತೂ ಎಲ್ಲಿ ಆಟಕ್ಕೆ ಬಿಡಲ್ಲ, ಪಾರ್ಕ್ಗೆ ಅಂತ ಕರ್ಕೊಂಡು ಹೋಗ್ತೀವಿ, ಅಲ್ಲೂ ಅಷ್ಟೇ ಬೀಳ್ತಾರೆ, ಇದು ಮಾಡ್ತಾರೆ ಅಂತ ಅಂದ್ಕೊತೀವಿ. ಸೊ ಈ ರೀತಿಯಾಗಿ ಎಂಜಾಯ್ ಮಾಡಿಸ್ಬೇಕು. ಸೊ ನೋಡ್ತಾ ಇದ್ದೀರಾ ಇಲ್ಲಿ ಕಿಚನ್ದು ಇದೆ, ಇಲ್ಲಿ ಕಿಚನ್ನು ಮತ್ತು ಇಲ್ಲಿ ಶಾಪಿಂಗ್ ಮಾಡೋವಂತಹದ್ದು ಇದೆ. ಏನು ಬೇಕೋ ಶಾಪಿಂಗ್ ಮಾಡಿ ಅಲ್ಲಿ ತೊಗೊಂಡೋಗಿ ಇಡೋದು, ಸೂಪರ್ ಮಾರ್ಕೆಟ್ ಥರ. ಅದಾದಮೇಲೆ ಇಲ್ಲಿ ಕಿಚನ್ ಸೆಟಪ್ಪು. ಸೊ ಕಾಫಿ ಮಾಡೋದು ಮತ್ತು ಕಾಫಿ ಕುಡಿಯೋ ಶಾಪ್. ಇದು ಬ್ಯೂಟಿ ಪಾರ್ಲರು, ಸ್ಪಾ ಥರ. ಸೊ ಇದು ಈ ರೀತಿಯಾಗಿ ಒಂದೊಂದು ಸೆಟಪ್ ಮಾಡಿಟ್ಟಿದ್ದಾರೆ. ಹೆಣ್ಮಕ್ಳು ತುಂಬ ಇಷ್ಟಪಡ್ತಾರೆ ಆ್ಯಕ್ಚುಲಿ. ಮತ್ತು ಕ್ಲಿನಿಕ್ ಈ ರೀತಿಯಾಗಿ. ನನ್ನ ಮಗಂತೂ ಅದಕ್ಕೇನು ಅಷ್ಟು ಹೋಗಿಲ್ಲ, ಸುಮ್ಮನೆ ಡಾಕ್ಟ್ರ್ ಸೆಟ್ಗೆ ಮಾತ್ರ ಹೋದಷ್ಟೇ. ಸೊ ಮತ್ತು ಇಲ್ಲೇ ಆಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಇದು ಮಾಡ್ತಾಯಿದ್ದ. ಸೊ ಇದೆಲ್ಲ ಬೀಳ್ಸಾಕಿದ್ದಾರೆ ನೋಡಿ ಆಲ್ರೆಡಿ. ಹಾಗೆ ಇನ್ನೇನು ಇಲ್ಲಿ ಪರ್ದೆ ಥರ ಕಟ್ಟಿದಾರಲ್ಲ, ಅದರ ಆ ಕಡೆ ಇರೋದೆಲ್ಲ ದೊಡ್ಡೋರು ಆಡೋವಂತಹ ಜಾರಬಂಡಿ ಆ ಥರದ್ದೆಲ್ಲ ಇದೆ. ಸೊ ಅಲ್ಲಿ ದೊಡ್ಡೋರು ಆಡಬಹುದು. ಸೊ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಈ ಕಡೆ ತೋರಿಸೋದಿಲ್ಲ, ಸ್ವಲ್ಪ ದೊಡ್ಡೋರು ಆಡೋವಂತಹದ್ದು, ಒಂದು 5 ವರ್ಷದ ಮೇಲೆ ಇರೋವಂತಹ ಮಕ್ಕಳು ಆಡೋವಂತಹದ್ದು. ಇಲ್ಲಿ ಚಿಕ್ಕ ಮಕ್ಕಳಷ್ಟೇ, 5 ವರ್ಷದ ಒಳಗಡೆ ಇರೋವಂಥ ಮಕ್ಕಳು ಆಡಬಹುದು. ನನ್ನ ಮಗ 4.5 ವರ್ಷ. ಸೊ ಅವನು ಇಲ್ಲಿ ಆಟ ಆಡ್ತಾ ಇದ್ದ. ಇಲ್ಲಿ ದೊಡ್ಡವ್ರು ನೋಡಿ, ದೊಡ್ಡ ಮಕ್ಕಳು ಸ್ವಲ್ಪ ಹೋಗಿ ಇಲ್ಲಿ ಆಟ ಆಡಬಹುದು. ಇದು ಚೆನ್ನಾಗಿದೆ ಆ್ಯಕ್ಚುಲಿ, ನೀಟಾಗಿ ಹೈಜಿನಿಕ್ಕಾಗಿ ನೀಟಾಗಿ ಇಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ಇಲ್ಲಿ ಆಡಿ. ಇದು 1 ಅವರ್ ಆಡಬಹುದು, 1 ಅವರ್ವರೆಗೂ ಎಷ್ಟೊತ್ತು ಬೇಕಾದ್ರೂ ಆಡ್ಕೊಬಹುದು. ಅದಾದಮೇಲೆ ಮತ್ತೆ ಆಡಬೇಕು ಅಂದರೆ ಮತ್ತೆ ಪೇ ಮಾಡಿ ಆಡಬೇಕಾಗುತ್ತೆ ಇದು. ಸೊ ಏನು ನಾವು ಕಾರ್ಡ್ ಕೊಟ್ಟಿರ್ತೀರಲ್ಲ ಅದರಲ್ಲಿ ಇಷ್ಟು ದುಡ್ಡು ಅಂತಿರುತ್ತೆ, ಅದಕ್ಕೆ ಸ್ವೈಪ್ ಮಾಡ್ಕೊತಾರೆ ಅವರು. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಗೇಮು ಆಡಿ ಫಿನಿಷ್ ಮಾಡ್ದೆ. ಹಾಗೆ ಇಲ್ಲೊಂದೇನು ಸ್ಪೆಷಾಲಿಟಿ ಇದೆ ಅಂತಂತಂದರೆ, ಇಲ್ಲಿ ಇದು ಹೋಗ್ತಾ ಇದ್ದರೆ ಇಲ್ಲಿ ಬ್ಲ್ಯಾಕ್ ಕಲರ್ನ ಒತ್ತಿದ್ರೆ ಪಿಯಾನೋ ಥರ ಸಾರಿ ಇದಾದಮೇಲೆ ಆಡಿ ತುಂಬ ಸುಸ್ತಾಯ್ತಲ್ವ. ಸೊ ಏನಾದರೂ ತಿನ್ನಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಮೆಗ್ಡಿ ಹುಡುಕಿದ್ವಿ, ಮೆಗ್ಡಿ ಸಿಗಲಿಲ್ಲ. ಸೊ ಬರ್ಗರ್ ಕಿಂಗ್ ಇತ್ತು, ಹೋಗೋಣ ಬರ್ಗರ್ ಕಿಂಗ್ ಹೋಗಿ ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಸೊ ನಮಗೆ ವೆಜ್ ಬರ್ಗರ್ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡ್ವಿ. ನನ್ನ ಮಗ ಫ್ರೆಂಚ್ ಫ್ರೈಸ್ ತಿಂತಾನೆ ಅಷ್ಟೇ, ಪಾಪ ಬರ್ಗರೆಲ್ಲ ತಿನ್ನೋದೇ ಇಲ್ಲ. ಯಾವಾಗಲೂ ಒಂದು ಸರಿ ತಿನ್ಬಹುದಲ್ಲ ಅಂತ ಅಂದ್ಬಿಟ್ಟು ಬಂದು ಈ ರೀತಿಯಾಗಿ ತಿಂತಾಯಿದ್ವಿ. ಫ್ರೆಂಚ್ ಫ್ರೈ ಮತ್ತು ಕೋಕ್ ಮಾತ್ರ ಕುಡಿತಾನೆ ಅವನು. ಸೊ ಅದನ್ನು ಮಾತ್ರ ತುಂಬ ಇಷ್ಟಪಟ್ಟು ತಿನ್ನೋದು. ಸೊ ಬೇರೆದೆಲ್ಲ ತಿನ್ನೋದೇ ಇಲ್ಲ ಪಾಪ ಅದು. ಸೊ ಈ ರೀತಿಯಾಗಿ ಅಲ್ಲಿ ಕ್ಯಾಪ್ ಸಿಗುತ್ತಲ್ಲ, ಕ್ಯಾಪ್ ಹಾಕ್ಕೊಂಡು ಈ ರೀತಿಯಾಗಿ ನಾನು ಫೋಸ್ ಕೊಡ್ತಾಯಿದ್ದೀನಿ. ಈ ಗೊಂಬೆ ತಗೊಳ್ಳೋಣ ಅಂತ ನಮ್ಮ ಯಜಮಾನ ಪಡ ತೊಟ್ಟಿದ್ದಾರೆ ನನಗೆ. ಸೊ ಇಲ್ಲಿ ಚಿನ್ನ ನೋಡೋಣ ಪಪ್ಪ ಮಾಡುತ್ತೆ ಈಗ. ಇದು ಯಾವ ಥರ ಈ ರೀತಿ ಹಾಕೋದು ಕಟ್ಟರ್ ಇಲ್ಲಿ ಕೈಗೆ ಅದು ಬರುತ್ತೆ, ಅದು ಬರುತ್ತೆ, ಅದೇ ಆಚೆ ಬರುತ್ತೆ, ಅತ್ತೆ ಬರುತ್ತೆ, ನೀಟಾಗಿ ಕಟ್ ಮಾಡಿಸ್ಬೇಕು. ಇಲ್ಲೇನು ದೊಡ್ಡವ್ರದ್ದು ಪ್ಲೇಯರ್ಗೆ ಇದೆಲ್ಲ ದೊಡ್ಡ ಸ್ಕ್ಯಾಮ್ ಅಂತ ಹೇಳ್ಬೋದು. ಸೊ ಇದನ್ನು ನಮ್ಮ ಯಜಮಾನ್ ನನಗೆ ತೊಗೊಡ್ತೀನಿ ಅಂತ ಅಂದ್ಬಿಟ್ಟು ಪಣ ತೊಟ್ಟಿದ್ರು, ಪಾಪ ಆಗಲಿಲ್ಲ. ಸೊ ಆ್ಯಕ್ಚುಲಿ ತುಂಬ ಗೇಮ್ಸು ದೊಡ್ಡವ್ರದ್ದು ಇದೇ ಥರ ಇದೆ. ಚಿಕ್ಕ ಮಕ್ಕಳದಾದರೆ ಪಟ್ಟಂತ ಈಸಿಯಾಗಿ ಒಂದು 50 ರೂಪಾಯಿಗಂತ ಸಿಕ್ಬಿಡುತ್ತೆ. ಇದಂತೂ ಒಂದು 10 ಸತಿ ಆಡಿದ್ವಿ ನಾವು, ಒಂದು ಗೊಂಬೆನೂ ಬಿದ್ದಿಲ್ಲ. ಸೊ ನೋಡಿ ನೀವೇ ಒಂದು ಸತಿ ಯಾವ ರೀತಿಯಾಗಿ ಪಟ್ಟಂತ ಜಾರೋಗುತ್ತೆ. ಸೊ ನೀಟಾಗಿ ಅವ್ರು ಅದಕ್ಕೆ ಹಾಕ್ತಾರೆ, ಪಟ್ಟಂತ ನೋಡಿ ಹಂಗೆ ಜಾರೋಗುತ್ತೆ. ಇದಂತೂ ನಿಜವಾಗ್ಲೂ ದೊಡ್ಡ ಸ್ಕ್ಯಾಮ್ ಅಂತ ಹೇಳ್ಬಹುದು ಮಾಲ್ಗಳಲ್ಲಿ. ಸೊ ನಾವು ಟ್ರೈ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಗೊಂಬೆಗಳು ಎಷ್ಟು ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಒಂದಾದರೂ ನನಗೆ ತಗೊಡಿ ಅಂತ ನಾನು ನಮ್ಮ ಯಜಮಾನನ ಕೇಳ್ತಾ ಇದ್ದೆ. ಸೊ ಅವರು ಪಾಪ ಟ್ರೈ ಮಾಡ್ತಾಯಿದ್ರು, ಎಷ್ಟು ಟ್ರೈ ಮಾಡಿದ್ರು ಆಗ್ತಾನೇ ಇಲ್ಲ. ಇಲ್ಲಿ ಗೊಂಬೆಗಳಂತೂ ಒಂದು ತೆಗಿಯೋಕ್ಕೆ ಫುಲ್ಲು ಜಾರ್ತಾ ಇರುತ್ತೆ. ಇದಂತೂ ಅದು ಹೆಂಗೆ ಮಾಡಿದಾರಪ್ಪ, ಅಷ್ಟು ಚೆನ್ನಾಗಿ ಜಾರುತ್ತೆ. ಸೊ ಇನ್ನೊಂದು ಸತಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ವಿ. ತುಂಬ ಸತಿನೇ ಟ್ರೈ ಮಾಡಿದ್ವಿ ಆ್ಯಕ್ಚುಲಿ. ನೋಡಿ ಎಷ್ಟು ನೀಟಾಗಿ ಪರ್ರಂತ ಜಾರೋಗುತ್ತದು, ಯಪ್ಪ ದೇವರೇ. ಸೊ ಇದೇನೋ ಸರಿ ಇಲ್ಲ, ಇನ್ನೊಂದಕ್ಕೆ ಹೋಗಿ ಮಾಡೋಣ ಅಂತ ಅಂದ್ಬಿಟ್ಟು ಈ ಡಾಲ್ನ ನಂಗೆ ನಾಯಿ ಎತ್ಕೊಡಿ ಅಂತಂದೆ. ನೋಡಿ ಎತ್ಕೊಳೋ ಥರನೇ ಎತ್ಕೊಂಡ್ಬಿಟ್ಟು 5 ನಿಮಿಷದಲ್ಲಿ ಪಟ್ಟಂತ ಜಾರಾಗುತ್ತೆ. ಅಲ್ಲಿ ನಮ್ಮ ಪಕ್ಕ ಸುತ್ತಮುತ್ತ ಇದ್ದಿದ್ದ ಜನ ಎಲ್ಲ ನೋಡ್ಬಿಟ್ಟು ಶಾಕ್ ಪಡ್ತಾಯಿದ್ರು, ಯಪ್ಪ ಬಂದ್ಬಿಡ್ತು ಅಂತ. ಎಷ್ಟು ಗಾಬರಿ ಇರುತ್ತೆ ಗೊತ್ತಾ, ಬಂದ್ಬಿಡುತ್ತೆ, ಇನ್ನೇನು ನಮ್ಮ ಕೈಗೆ ಸೇರಿಬಿಡುತ್ತೆ ಅನ್ನೋಷ್ಟು ಪಟ್ ಅಂತ ಬಿದ್ದೋಗುತ್ತೆ. ಸೊ ಇಲ್ಲ ಇನ್ನೊಂದು ಸತಿ ಆಡೋಣ ಅಂತ ಅಂದ್ಬಿಟ್ಟು ಆಡ್ಕೊಂಡು ಇದ್ವಿ. ಸೊ ನೋಡಿ
ಹಂಗೆ ಬಿದ್ದೋಗುತ್ತೆ. ಹಂಗೆ ಅದು ನಿಂತ್ಕೊಂತು. ಸೊ ಲಾಸ್ಟಲ್ಲಿ ನಮ್ಗೆ ಬರೋ ಇದಿಲ್ಲ ಬಿಡು ಅಂತ ಅಂದ್ಬಿಟ್ಟು ಸೊ ಸುಮ್ಮನೆ ಆಗ್ಬಿಟ್ವಿ. ಸರಿ ಆಯಿತು, ಹಿಂಗೆ ನಿಂತಿದೆಯಲ್ಲ ಗ್ರಿಪ್ಪಾಗಿ ಸಿಗುತ್ತೆ, ಇನ್ನೊಂದು ಸತಿ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಇನ್ನೊಂದು ಸತಿ ಟ್ರೈ ಮಾಡಿದ್ರು. ಸೊ ಇದಕ್ಕೆಲ್ಲ ಒಂದು 60 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ ಸ್ವೈಪ್ ಮಾಡೋಕ್ಕೆ. 60 ರೂಪಾಯಿ ಹೋಗ್ತಾ ಇರುತ್ತೆ. ಸೊ ಲಾಸ್ಟಲ್ಲಿ ನಮ್ಮ ಕಾರ್ಡಲ್ಲಿ ಇದ್ದಿದ್ದು ಕಾಸು 0 ಥರ ಮಾಡ್ಕೊಂಬಂದ್ವಿ. ಎಲ್ಲ ಫುಲ್ ಖಾಲಿ ಆಗೋಯ್ತು. ಸೊ ನೋಡಿ ಹಿಂಗೆ ಎತ್ತಿದ್ರೆ ಪಟ್ ಅಂತ ಬಿದ್ದೋಯ್ತು. ಸೊ ಇನ್ನು ಆಗಲ್ಲ ಬಿಡು ಅಂತ ಸುಮ್ಮನೆ ಆಗ್ಬಿಟ್ವಿ. ಈಗ ನನ್ನ ಮಗನೆಲ್ಲ ಆಟ ಆಡಿಸಿ ನನ್ನ ಮಗ 2 ಗಿಫ್ಟ್ ಗೆದ್ದಿದ್ದಾನೆ. ತೋರಿಸ್ತೀನಿ ಯಾವುದೇ ಗಿಫ್ಟು. ವಾ ಚೆನ್ನಾಗಿತ್ತಾ? ಇವತ್ತು ಹೆಂಗಿತ್ತ ಆಟ ಆಡಿದಲ್ಲಿ? ಏನೇನು ಆಟ ಆಡ್ದೆ? ಆಮೇಲೆ ಬಸ್ಸಲ್ಲಿ ಕೂತಿದ್ದೆ, ಕಾರ್ ಆಟ ಆಡ್ದೆ. ಹೇಳು ಏನ್ ಆಡ್ದೆ ಹೇಳು. ಡಿಶುಮ್ ಡಿಶುಮ್ ಮಾಡ್ದೆ. ಜಿಯಾ ಮಾಡ್ದೆ. ಆಮೇಲೆ ಎಲ್ಲ ಮಾಡ್ದ. ಖುಷಿ ಆಯ್ತಾ ನಿನ್ಗೆ? ಹ್ಯಾಪಿನಾ ನೀನು? ಇಲ್ಲಿ ನೋಡು, ಹ್ಯಾಪಿನಾ? ಯಾಕೆ ಥ್ಯಾಂಕ್ಸ್ ಹೇಳ್ತೀನಿ ನೀನು? ವೆಲ್ಕಮ್ ಮಗನೇ. ಗುಡ್ ಬಾಯ್ ಮಾ. ಡ್ಯಾನ್ಸಿಂಗ್ ಎಲ್ಲ ಚೆನ್ನಾಗಿ ಮಾಡು ಆಯ್ತಾ? ಇನ್ನೊಂದ್ಸರಿ ಕರ್ಕೊಂಡ್ ಬರ್ತೀನಿ, ಸರಿನಾ? ಓಕೆನಾ? ಥ್ಯಾಂಕ್ ಯು, ಲವ್ ಯು ಟು. ಅದು ತೋರ್ಸು, ನಿಂಗೆ ಗೊಂಬೆಗಳು ತೋರ್ಸು ನೀಟಾಗಿ. ಹಿಂಗೆ ಹಂಗೆ ತೋರಿಸ್ತಾ ಕಾಣ್ತಾ ಇಲ್ಲ. ಇನ್ನೊಂದು ಬೊಂಬೆ. ಇದೊಂದು ಫೇಸ್ ತೋರ್ಸೋದು. ಇದೊಂದು ಮತ್ತೆ ಅದು ತೋರ್ಸು. ವಾವ್ ಸೂಪರ್. ನನ್ನ ಮಗ ಅಂತೂ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ದ. ಸೊ ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.